ಇದೊಂದು ಬಾಕಿ ಇತ್ತು ನೋಡಿ, ಇವಾಗ ಅದು ಆಗೋಯ್ತು. ಈ ಭ್ರಷ್ಟರನ್ನ, ಲಂಚಕೋರರನ್ನ, ಮೈಗಳರನ್ನ, ಕಾಮ್ಚೋರ್ಗಳನ್ನ, ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡಿದ ಸೋಂಬೇರಿಗಳನ್ನ, ಸರ್ಕಾರಿ ವೆಹಿಕಲ್ಗಳನ್ನ ಅವ್ರ ಅಪ್ಪನ ಮನೆ ಸೊತ್ತು ಅನ್ನೋ ತರ ಪರ್ಸನಲ್ ಆಗಿ ಯೂಸ್ ಮಾಡೋ ಅಧಿಕಾರಿಗಳನ್ನ, ದೌರ್ಜನ್ಯ ಮಾಡೋ ಪೊಲೀಸರನ್ನ, ದೌಲತ್ ತೋರಿಸೋ ಆಫೀಸರ್ಗಳನ್ನ ಪ್ರಶ್ನೆ ಮಾಡ್ತಿದ್ದ KRS ಪಾರ್ಟಿ ಅವ್ರ ಮೇಲೆ ಮುಲಾಜಿಂದ ಕೇಸ್ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ IG ಸಾಹೇಬರು ಸುತ್ತೋಲೆ ಹೊಡೆಸ್ಬಿಟ್ಟವ್ರೆ. ಮುಗಿತಲ್ಲ ಕತೆ. ನಮ್ಮ ಪೊಲೀಸರಿಗೆ ಇಷ್ಟು ಸಿಕ್ಕಿದ್ರೆ ಸಾಕು, ಚಚ್ಚಿ ಬಿಸಾಕ್ಬಿಡ್ತಾರೆ. ಇನ್ಮೇಲೆ ಯಾವನು ಕೆಮ್ಮಂಗಿಲ್ಲ, ಕ್ಯಾಕರಿಸಂಗಿಲ್ಲ. ಮೊನ್ನೆ ಈ ಸರ್ಕಾರಿ ನೌಕರರ ಸಂಘದವರೆಲ್ಲ ಸೇರ್ಕೊಂಡ್ಬಿಟ್ಟು ಚೀಫ್ ಸೆಕ್ರೆಟರಿ ಹತ್ರ ಹೋಗ್ಬಿಟ್ರು. ಈ KRS ಪಾರ್ಟಿಯವರು ಮತ್ತೆ ಒಂದಷ್ಟು ಜನ ಈ ಹೋರಾಟಗಾರರು ನಮ್ಮ ಕರ್ತವ್ಯಕ್ಕೆ ಅಡ್ಡಿ ಪಡಿಸ್ತಾವ್ರೆ, ನಮ್ಗೆ ನೆಮ್ಮದಿಯಾಗಿ ಕೆಲಸ ಮಾಡಕ್ ಬಿಡ್ತಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟವ್ರೆ. ಆಮೇಲೆ ಮೊನ್ನೆ ಈ ಚನ್ನಪಟ್ಟಣದ ಹತ್ರ ಪ್ರೋಟೋಕಾಲ್ ಬ್ರೇಕ್ ಮಾಡಿಕೊಂಡು ಒಂದು ಬಸ್ ಬಂತು ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟರ್ ಒಬ್ರು KRS ಪಾರ್ಟಿ ಅವ್ರ ಮೇಲೆ ಜೋರ್ ಗಲಾಟೆ ಮಾಡಿದ್ರಲ್ಲ, ವಿಡಿಯೋ ಸಿಕ್ಕಾಬಿಟ್ಟು ವೈರಲ್ ಆಯ್ತಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ರಾಮನಗರದ SP IG ಸಾಹೇಬ್ರಿಗೆ ಒಂದು ಸುದೀರ್ಘವಾದ ಲೆಟರ್ ಬರೆದಿದ್ರಂತೆ. ಆದರೆ ಇದಕ್ಕೂ ಮೊದಲೇ ನಮ್ಮ IG ಸಾಹೇಬರು ಒಂದು ಸುತ್ತೋಲೆ ಹೊಡೆಸ್ಬಿಟ್ಟಿದ್ರು. ಯಾರಾದರೂ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಪಡಿಸಿದ್ರೆ ಮುಲಾಜಿಲ್ಲದೆ ಕೇಸ್ ಮಾಡಿಕೊಂಡು ಕ್ರಮ ತಗೊಳ್ಳಿ ಅಂತ. ಈ ಕರ್ತವ್ಯಕ್ಕೆ ಅಡ್ಡಿ ಅಂದರೆ ಹೆಂಗೆ? ಇದಕ್ಕೆ ಮಾನದಂಡ ಏನು? ಕರ್ತವ್ಯಕ್ಕೆ ಅಡ್ಡಿ ಆಗಿದೆ ಅಂತ ಡಿಸೈಡ್ ಮಾಡೋದು ಹೆಂಗೆ? ಡಿಸೈಡ್ ಮಾಡೋದು ಯಾರು? ಅಧಿಕಾರಿಗಳು ಲಂಚ ಕೇಳಿದಾಗ ಪ್ರಜೆಗಳು ಕೊಡಲ್ಲ ಅಂದರೆ ಕರ್ತವ್ಯಕ್ಕೆ ಅಡ್ಡಿ ಪಡಿಸ್ದಂಗ. ದುಡ್ಡು ಕೊಟ್ಟಿಲ್ಲ ಅಂತ ಫೈಲ್ ಮೂವ್ ಮಾಡ್ದಂಗೆ ಧೂಳು ಇರಿಸ್ಕೊಂಡು ಕೂತಿದ್ದಾಗ ಯಾಕೆ ಹಿಂಗೆ ಮಾಡ್ತೀರಾ ಅಂತ ಕೇಳಿದ್ರೆ ಕರ್ತವ್ಯಕ್ಕೆ ಅಡ್ಡಿ ಪಡಿಸ್ದಂಗ. ರೋಡ್ ಸೈಡಲ್ಲಿರೋ ಗಾಡಿನಲ್ಲಿ ಇಡ್ಲಿ ಚಿತ್ರಾನ್ನ ಪಾರ್ಸಲ್ ತಗೊಂಡು ದುಡ್ಡು ಕೊಡ್ದಂಗೆ ಹೋಗ್ತಿದ್ದ ಪೊಲೀಸರನ್ನ ನಿಲ್ಲಿಸ್ಕೊಂಡು ದುಡ್ಡು ಕೊಡ್ಸಿದ್ರೆ ಕರ್ತವ್ಯಕ್ಕೆ ಅಡ್ಡಿ ಪಡಿಸ್ದಂಗ. ಟ್ರಾಫಿಕ್ ಪೊಲೀಸರು ಗಾಡಿ ಅಡ್ಡ ಹಾಕೊಂಡು ಬಿಲ್ ಕೊಡದೆ ಫೈನ್ ಇಸ್ಕೊಳ್ಳೋದನ್ನು ವಿಡಿಯೋ ಮಾಡಿದ್ರೆ ಕರ್ತವ್ಯಕ್ಕೆ ಅಡ್ಡಿ ಪಡಿಸ್ದಂಗ. ಸರ್ಕಾರಿ ವೆಹಿಕಲ್ಗಳಲ್ಲಿ ಫ್ಯಾಮಿಲಿನ ತುಂಬಿಕೊಂಡು ಶಾಪಿಂಗು ಟ್ರಿಪ್ಪು ಅಂತ ಕರ್ಕೊಂಡು ಹೋದಾಗ ಅಡ್ಡ ಹಾಕ್ಬಿಟ್ಟು ಇದೆಲ್ಲ ನಿಮಗೆ ಸರಿ ಅನ್ಸುತ್ತಾ ಅಂತ ಕೇಳಿದ್ರೆ ಕರ್ತವ್ಯಕ್ಕೆ ಅಡ್ಡಿ ಪಡಿಸ್ದಂಗ. ಯಾಕಂದರೆ ಈ KRS ಪಾರ್ಟಿಯವ್ರು ಮಾಡ್ತಿದ್ದಿದ್ದೇ ಈ ಕೆಲಸ. ಅದಕ್ಕೆ ಆಮೇಲೆ ಕೈ ತುಂಬ ಸರ್ಕಾರ ಸಂಬಳ ತಗೊಂಡು ಕೆಲಸ ಮಾಡದೆ ಮೈಗಳಾಟ ಆಡೋ ಅಡ್ಕಸ್ಬಿಗಳಿಗೆ ಹಾರ ಹಾಕ್ಬಿಟ್ಟು ಸನ್ಮಾನ ಮಾಡೋದು ತಪ್ಪು ಹೆಂಗಾಗುತ್ತೆ? ಈ ಅಧಿಕಾರಿಗಳನ್ನ ಸಂಬಳ ಕೊಟ್ಟು ಇಟ್ಕೊಂಡಿರೋದೇ ನಮ್ಮ ಸೇವೆ ಮಾಡಲಿ ಅಂತ. ನಾವು ಕಷ್ಟಪಟ್ಟು ದುಡ್ದು ಇವ್ರನ್ನೆಲ್ಲ ಸಾಕ್ತಾ ಇದ್ದೀವಿ. ಸಂಬಳ ಕೊಡೋ ನಾವೇ ಇವ್ರನ್ನ ಪ್ರಶ್ನೆ ಮಾಡಬಾರ್ದು, ಏನೂ ಕೇಳಬಾರ್ದು ಅಂದರೆ ಹೆಂಗೆ? ಹೋರಾಟ ಮಾಡೋರ ಮೇಲೆ ಏನೋ ಒಂದು ಹೇಳಿ ಕೇಸ್ ಹಾಕ್ತಾರೆ, ಜೈಲಿಗೂ ಕಳಿಸ್ತಾರೆ, ಬಾಯಿ ಮುಚ್ಚೋ ಕೆಲಸ ಮಾಡಿಸ್ತಾರೆ. ಇದರ ಮಧ್ಯದಲ್ಲಿ IG ಸಾಹೇಬರು ಇಂಥ ಬಂಪರ್ ಆಫರ್ ಕೊಟ್ಟರೆ ಇನ್ಮೇಲೆ ನಮ್ಮ ಪೊಲೀಸರನ್ನ ಹಿಡಿಯೋಕ್ಕಾಗತ್ತಾ? ಇಷ್ಟು ದಿನ ಯೆಲ್ಲೋ ಟಿ ಶರ್ಟ್ ಕಂಡ್ರೆ ಕರಪ್ಷನ್ ಮಾಡೋ ಕಳ್ಳರು ಹೆದರ್ತಿದ್ರು. ಇನ್ಮೇಲೆ ಯೆಲ್ಲೋ ಟಿ ಶರ್ಟ್ ಹಾಕೊಂಡು ಓಡಾಡೋದಕ್ಕೆ ಎದರೋ ಥರ ಆಗ್ಬಿಡುತ್ತೋ ಏನೋ.